ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ದೌಲತ್ ಅವರು ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಆಯೋಜಿಸಿದ್ದಾರೆ. ಅವ್ರ ಜೊತೆ ನಮ್ಮ ಅಣ್ಣವರು ಎಲ್ಲ ಉಮರ್ ಅಲಿ ಅವರು, ಆಮೇಲೆ ಇವರು ಆಸಿಫ್ ಬಾಯಿ ಅವರು, ಉಮರ್ ಅಲಿ ಅವರು, ಆಮೇಲೆ ಬ್ಲಾಕ್ ಕ್ರಿಸ್ಟಿಯನ್ಸ್ ಅವರು, ಅಕ್ಬರ್ ಅವರು ಎಲ್ಲ ಬಂದು ನನ್ನ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಮಿಕರಿಗೆ ಸಿಗುವಂಥ ಸವಲತ್ತುಗಳ ಬಗ್ಗೆ ನಾವು ಇಲ್ಲಿ ಇಷ್ಟೊತ್ತು ಮಾತಾಡಿದ್ದೀವಿ. ಕಟ್ಟಡ ಕಾರ್ಮಿಕರಾಗಿರ್ಬೋದು, ನಮ್ಮ ಮೋಟಾರ್ ಸಾರಿಗೆಗೆ ಸಂಬಂಧಪಟ್ಟವರು, ಅದೇ ಅಂಬೇಡ್ಕರ್ ಸಹಾಯಸ್ಥ ಮನೆ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಸ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಯಾಕಂದ್ರೆ ಇದರಿಂದ ಸರ್ಕಾರ ತುಂಬಾ ಅವರಿಗೆ ಬೆನಿಫಿಟ್ಸ್ ಇದೆ. ಈ ಬೆನಿಫಿಟ್ಸ್ ನಾವು ಉಪಯೋಗ ಮಾಡ್ಕೋಬೇಕು. ಸರ್ಕಾರದಿಂದ ಬರುವಂತೆ ಪ್ರತಿಯೊಂದು ಯೋಜನೆಗಳನ್ನ ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕರಿಗೆ ತಲುಪಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿಗೌಡರು ಪ್ರತಿಯೊಂದು ಸಲ ನಮ್ಗೆ ಹೇಳ್ತಾ ಇರ್ತಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾನು ಸುಮಾರು ಒಂದು 5 ವರ್ಷದಿಂದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೇ ಕಾರ್ಮಿಕ ವಿಭಾಗದಲ್ಲಿ ನಾನು ಸುಮಾರು ಒಂದು 15 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ 5 ವರ್ಷದಿಂದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಮಗೆ ಮಾರ್ಗದರ್ಶನ ನಮ್ಮ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿಗೌಡರು ಅವರು ಪ್ರತಿ ಸಲ ಹೇಳೋದು ಎಲ್ಲ ಕಾರ್ಯಕ್ರಮದಲ್ಲೂ ಕಟ್ಟಡ ಕಾರ್ಮಿಕರಿಗೆ ನಮ್ಮ ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತ ಹೇಳೋದು ಅವರು. ಅದಕ್ಕೋಸ್ಕರ ನಮ್ಮ ತಂಡ ಯಾವತ್ತು ಕಾರ್ಮಿಕರ ಜೊತೆ ಇರುತ್ತೆ. ಅದೇ ರೀತಿ ನಮ್ಮ ದೌಲತ್ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಇಲ್ಲಿರೋ ನಮ್ಮ ಏನಿದೆ ನಮ್ಮ ಟೀಮು, ಲೇಬರ್ ಸೆಲ್ ಟೀಮು ಎಲ್ಲರೂ ಈ ಕಾರ್ಮಿಕರಿಗೋಸ್ಕರ ಪ್ರತಿಯೊಂದು ದಿನ ಅವ್ರಿಗೋಸ್ಕರ ದುಡಿತೀವಿ ಅಂತ. ಕಾರ್ಮಿಕರ ವಿಭಾಗದ ಜಿಲ್ಲಾಧ್ಯಕ್ಷರು ಸತ್ಯನಾರಾಯಣ ಅವರು ಸರ್ದು ಹುಟ್ಟುಹಬ್ಬದ ದಿವಸ ಅದು ಆಚರಣೆ ಮಾಡೋಕ್ಕೆ ನಮ್ಮ ಬನಶಂಕರಿ ಬ್ಲಾಕ್ ಅಧ್ಯಕ್ಷರಾದ ದೌಲತ್ ಖಾನ್ ಅವರು ಅವ್ರ ಕಚೇರಿ ಮುಂದೆ ಇವತ್ತು ಎಲ್ಲರಿಗೂ ಆಹ್ವಾನಿಸಿದರು. ಇಡೀ ಬನಶಂಕರಿ ಬ್ಲಾಕ್ ಅಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಇವತ್ತು ಆಹ್ವಾನಿಸಿ ಅದ್ದೂರಿಯಾಗಿ ನಾವು ಸತ್ಯನಾರಾಯಣ ಸರ್ದು ಬರ್ತಡೇ ಮಾಡೋಣ, ಹುಟ್ಟುಹಬ್ಬದ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಕರೆದಿದ್ರು. ಅದೇ ರೀತಿ ಎಲ್ಲರೂ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಇವತ್ತು ಇಲ್ಲಿ ಸೇರಿಬಿಟ್ಟು ಅದ್ದೂರಿಯಾಗಿ ಕೇಕ್ ಕತ್ತರಿಸಿ ಆಚರಣೆ ಮಾಡಿ ಮಾಲಾರ್ಪಣೆ ಮಾಡಿಬಿಟ್ಟು ಹಾಗೆ ಸಿಹಿ ಹಂಚಿಕೆ ಮಾಡಿಬಿಟ್ಟು ಇವತ್ತು ಅವ್ರದ್ದು ಹುಟ್ಟುಹಬ್ಬದ ದಿವಸ ಮಾಡಿದ್ದೀವಿ. ಸರ್, ಸತ್ಯನಾರಾಯಣ ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೊಂದು ಕಾರ್ಮಿಕರು ಅಂತ ಹೇಳಿದ್ರೆ ನೆಲದ ಮೇಲಿರೋರು, ಕಷ್ಟ ಬಿದ್ದು ಬೆಳಗಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿ ಏನೋ ಮಾಡಿ ಅವ್ರ ಜೀವನ ಅವ್ರು ನೋಡ್ಕೊಳ್ತಾರೆ. ಅವರು ನೋಡ್ಕೊಳ್ಬೇಕಾದಂಥ ಸಮಯದಲ್ಲಿ ಗೌರ್ಮೆಂಟ್ ಏನು ಆಪರ್ಚುನಿಟೀಸ್ ಇದಾವೆ ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಅದನ್ನು ಅವರಿಗೆ ತಿಳಿಸಿ ಒಂದು ಪ್ರೋಗ್ರಾಮ್ ಮಾಡಿ ಅವರು ಒಂದು ಹೆಲ್ಪ್ ಮಾಡ್ತಾ ಇರೋದು ಅವರಿಗೆ ದೇವರು ಆಯುಷ್ಯ ಚೆನ್ನಾಗಿ ಕೊಟ್ಟು ಮುಂದಿರಲಿ ಅಂತ ಆಶೀರ್ವದಿಸ್ತೀನಿ. ವಿಶೇಷ ಏನಂದರೆ ನಮ್ಮ ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣದ್ದು ಹುಟ್ಟುಹಬ್ಬ. ಅವರಿಗೆ ಎಲ್ಲ ಪರವಾಗಿ ನನ್ನ ತಂಡದಿಂದ, ನನ್ನ ದೌಲತ್ ಖಾನಿಂದ ಎಲ್ಲ ಕಡೆಯಿಂದ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಸತ್ಯನಾರಾಯಣ ಸರ್ ಹೇಳ್ತೀನಿ. ಇವತ್ತು ನಾವು ದೌಲತ್ ಖಾನ್ ಅವರು ಮತ್ತು ಉಮರ್ ಅಲಿ ಅವರು ಸೇರಿ ನಮ್ಮ ಕಚೇರಿ ಮುಂದೆ ಸತ್ಯನಾರಾಯಣ ಸರ್ದು ಹುಟ್ಟುಹಬ್ಬವನ್ನು ಮಾಡಿ ಕೇಕೆಲ್ಲ ಕಟ್ ಮಾಡಿ ಸನ್ಮಾನ ಮಾಡಿದರು. ಅದ್ರ ಜೊತೆ ವಿಶೇಷ ಏನಂದರೆ ಇವತ್ತು ಲೇಬರ್ಸ್ಗಳಿಗೆ ಒಂದು 60 ಕಿಟ್ ನಾವು ವಿತರಣೆ ಮಾಡಬೇಕಾಯಿತು. ಅರ್ಜೆಂಟಿಗೆ 15 ಕಿಟ್ ಬಂದಿದೆ. 15 ಕಿಟ್ಟನ್ನು ನಮ್ಮ ಸತ್ಯನಾರಾಯಣ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಿಟ್ ವಿತರಣೆ ಮಾಡಿದ್ದೀವಿ. ದೇವರು ನಮ್ಮ ಸತ್ಯನಾರಾಯಣಗೆ ಆರೋಗ್ಯ, ಆಯುಷ್, ಒಳ್ಳೆ ಸಕಾಲ, ಒಂದು ಒಳ್ಳೆ ಮುಂಗಡೆ ಒಳ್ಳೆವರಿಗೆ ಒಂದು ಜವಾಬ್ದಾರಿನ ಇನ್ನೂ ಒಂದು ಒಳ್ಳೆ ಜವಾಬ್ದಾರಿ ಕೊಡಲಿ ಅಂತ ದೇವರ ಹತ್ರ ಬಯಸ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲರಿಗೂ ನಮಸ್ತೆ. ನಮ್ಮ ಸತ್ಯನಾರಾಯಣದು ಇವತ್ತು ಹುಟ್ಟಿದ ಹಬ್ಬ ಬಂದಿದೆ. ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು. ನಾವೆಲ್ಲ ಸೇರಿಬಿಟ್ಟು ನಮ್ಮ ಟೀಮ್ ಎಲ್ಲ ಈ ಸಲ ನಾವು ಇಲ್ಲೇ ಮಾಡಬೇಕಂತ, ನಮ್ಮ ಆಫೀಸ್ ಮುಂದೆ ಮಾಡಬೇಕಂತ ಇದು ಮಾಡಿದ್ರು. 5 ಸಲ ಮಾಡಿದ್ದೀವಿ. ದೇವರು ಅವ್ರಿಗೆ 100 ವರ್ಷ ಆಯಿಸ್ಕೊಳ್ಳಿ ಅಂತ ನಾವು ಬೇಡ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಪದ್ಮನಾಭನಗರ ಕ್ಷೇತ್ರದಲ್ಲಿ ಜಿಲ್ಲಾ ಅಧ್ಯಕ್ಷರಾದಂಥ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಸತ್ಯನಾರಾಯಣ ಅವ್ರದ್ದು ಹುಟ್ಟುಹಬ್ಬ ಇವತ್ತು. ಅದಕ್ಕೆ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯವನ್ನು ತಿಳಿಸ್ತಾ ನಮ್ಮ ಪದ್ಮನಾಭನಗರ ಕ್ಷೇತ್ರದ ಜನಕ್ಕೆ ಒಂದು ಸುದ್ದಿ ಏನು ಕೊಡೋದಂದ್ರೆ, ಇಂಥ ಅಧ್ಯಕ್ಷರು ನಾವು ಪಟ್ಟಿರೋದು ತುಂಬ ಪುಣ್ಯ. ಯಾಕಂದರೆ ಕಟ್ಟಡ ಕಟ್ಟೋ ಕಾರ್ಮಿಕರಿಗೆ ಹಾಗೂ ಕಾರ್ಪೆಂಟರ್ ಕಾರ್ಮಿಕರಿಗೆ ಎಲ್ಲ ವಿಭಾಗದ ಕಾರ್ಮಿಕರಿಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಅವರು ಕಿಟ್ಟನ್ನು ಎಲ್ಲರಿಗೆ ವಿತರಿಸಬೇಕು ಅಂತ ನಮ್ಮ ದೌಲತ್ಗೆ ಹಾಗೂ ನಮ್ಮ ಆಸಿಫ್ ಅವ್ರಿಗೆ, ಅಲ್ಲಿ ಉಮರ್ ಅಲಿ ಅವ್ರಿಗೆ ಎಲ್ಲ ಹೇಳಿ ಅವ್ರ ಕಡೆಯಿಂದ ಆದಷ್ಟು ಒಂದು 60-70 ಕಿಟ್ಗಳು ಇದು ಮಾಡಿದ್ದಾರೆ. ಈಗ 15 ಬಂದಿದಂತೆ. ಅವ್ರ ಹುಟ್ಟುಹಬ್ಬದ ದಿವಸ ಅದು ಪ್ರಯುಕ್ತ 15 ಕಿಟ್ಟನ್ನು ಇವತ್ತು ವಿತರಿಸಿದ್ದೀವಿ. ಇನ್ನು ಮಿಕ್ಕಿರೋದು ಇರುತ್ತೆ. ಅವರು ದೌಲತ್ ಅವರು ಹಾಗೂ ಆಸಿಫ್ ಅವ್ರ ಕೈಗೆ ಕೊಟ್ಟಿದ್ದಾರೆ. ನಂತರ ಯಾರ್ಯಾರು ಹಾಕಿ